ನಮಸ್ಕಾರ ರೀ. ನುಗ್ಗೆಕಾಯಿ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಅದಕ್ಕೆ ಇಲ್ಲಿ ನಾ ರೀ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕುಟ್ಕೊಂಡೇನಿ ರೀ. ಮತ್ತು ಇದಕ್ಕೆ ಇಲ್ಲಿ ಒಂದು 4 ಕರಿಬೇವು ತೊಗೊಂಡೇನಿ ರೀ, ಒಂದು ಮೆಣಸಿನ್ಕಾಯಿ, ಕೊತ್ತಂಬರಿ ತೊಗೊಂಡೇನಿ. ನಾ ಮೊದಲ ಕುಕ್ಕರ್ಗೆ ಒಂದು ನುಗ್ಗೆಕಾಯಿ ಮತ್ತು ಹೆಸರು ಬೇಳೆ ಹಾಕಿ ಒಂದು 3-4 ಸಿಟಿ ಮಾಡ್ಕೊಂಡೇನಿ ರೀ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದ್ರೊಳಗೆ ಒಂದು ಚಮಚ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ರೀ ಅದ್ರೊಳಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ರಿ. ಆಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕ್ರಿ. ಇದಕ್ಕೆ ಒಂದು ಅರ್ಧ ಸ್ಪೂನ ಹಿಂಗೆ ಹಾಕ್ರಿ. ಯಾವುದೇ ಸಾಂಬಾರು ಮಾಡಿರಿ ನೀವು ಹಿಂಗೆ ಹಾಕ್ಬೇಕು, ಅದರಿಂದ ಸಾಂಬಾರು ಭಾಳ ರುಚಿ ಆಕೈತಿ. ಆಮೇಲೆ ಇದಕ್ಕೆ ಕರಿಬೇವು ಮತ್ತು ನಾವು ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕ್ರಿ. ಹಾಕಿ ಚೆನ್ನಾಗಿ 1-2 ಮಿನಿಟ್ ಹುರ್ಕೋರಿ. ಇದನ್ನು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿದ ಹಸಿ ವಾಸನೆ ಹೋಗ್ಬೇಕ್ರಿ. ಅದು ನೋಡಿರಿ, ಇವಾಗ ಚೆನ್ನಾಗಿ ಹುರ್ಕೊಂಡೇವ್ರಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೈತಿ. ಇದಕ್ಕಿನ್ನ ಅರ್ಧ ಚಮಚ ಅರ್ಶಿಣ ಪುಡಿ ಹಾಕೋರಿ. ಅರ್ಶಿಣ ಪುಡಿ ಹಾಕಿದ ಬಳಿಕ ರೀ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್ ಹಾಕೋರಿ ಮತ್ತು ಕೆಂಪು ಖಾರದ ಪುಡಿ ಹಾಕೋರಿ. ಹಾಕಿ ಚೆನ್ನಾಗಿ 1-2 ಮಿನಿಟ್ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಇದಕ್ಕೆ ನಿಮ್ಮಲ್ಲಿ ಮನ್ಯಾಗ ತಯಾರು ಮಾಡಿದ ಮಸಾಲೆ ಖಾರ ಹಾಕ್ರಿ, 1-2 ಚಮಚ. ನಿಮಗೆ ಖಾರ ಭಾಳ ಬೇಕಾದರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು ರೀ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನಾವೀಗ ಇದಕ್ಕೆ ರೀ ಕುದಿಸ್ಕೊಂಡಿರ್ತೇವ್ರಲ್ಲೇ ಬ್ಯಾಳೆ ಮತ್ತು ನುಗ್ಗೆಕಾಯಿ, ಅದನ್ನು ಹಾಕ್ಕೋಬೇಕ್ರಿ. ಅದೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ರಿ. ಇದು ಒಂದು ಸ್ವಲ್ಪ ಗಟ್ಟಿಯಾಗೈತೆ ರೀ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಬಟ್ಲ ನೀರು ಹಾಕ್ರಿ. ಹಾಕಿ ಚೆನ್ನಾಗಿ ನೋಡಿರಿ ಮಿಕ್ಸ್ ಮಾಡ್ಕೊರಿ. ಒಂದು 5 ಮಿನಿಟ್ ಕುದಿಯಾಕೆ ಬಿಡೋದ್ರಿ ಇದನ್ನು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಟ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್ ಜೊತೆ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ಇನ್ನೂ ಯಾರು ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿರಿ ಕುದಿ ಬಂದೈತೆ ರೀ, ಚೆನ್ನಾಗಿ ಕುದಿ ಆಗ್ತೈತೆ ರೀ. ನೋಡಿರಿ ಕುದ್ದಿದ್ದಾರೆ ಚೆನ್ನಾಗಿ. ಈಗ ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾರು ಹಿಂಗೆ ಮಾಡ್ಕೊಂಡ್ರಿ. ಕುದ್ದಿರ್ಬೇಕು. ಇದ್ರ ಮ್ಯಾಗ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಹಾಕಿ ಚಪಾತಿ, ಅನ್ನದ ಜೊತೆ, ಹಾಗೆ ರೊಟ್ಟಿ ಜೊತೆನೂ ತಿನ್ನಕ್ಕೆ ಭಾಳ ರುಚಿಯಾಗಿರ್ತೈತೆ ರೀ. ಅದು ಒಂದು ಸಲ ಮಾಡಿ ನೋಡಿರಿ. ಓಕೆ, ಬಾಯ್.